ಇಮ್ಯಾಜಿನ್ ನಿಮ್ಮ ಹತ್ರ 1 ಲಕ್ಷ ರೂಪಾಯಿ ಅಷ್ಟು ಅಮೌಂಟ್ ಇದೆ, ಇನ್ವೆಸ್ಟ್ ಮಾಡಬೇಕು ಅನ್ಕೊಳ್ತಿದ್ದೀರಾ. ಅಡಿಷನಲ್ ಆಗಿ ಆ 1 ಲಕ್ಷವನ್ನು ಉಪಯೋಗಿಸ್ಕೊಳ್ಳೋದ್ರ ಮೂಲಕ 4 ಲಕ್ಷ 5 ಲಕ್ಷದ ಪೊಸಿಷನ್ ಕೂಡ ಇವತ್ತಿನ ಕಾಲಕ್ಕೆ ನೀವು ತಗೊಳ್ಬಹುದು ಇಫ್ ಯು ಹ್ಯಾವ್ ದ ಕಾನ್ಫಿಡೆನ್ಸ್. ಇದನ್ನ MTF ಅಂತ ಕರೀತಾರೆ, ಮಾರ್ಜಿನ್ ಟ್ರೇಡಿಂಗ್ ಫೆಸಿಲಿಟಿ ಅಂತ. ಏನಿ MTF ಅಂದ್ರೆ ಯಾವ ರೀತಿ ಇದು ಕೆಲಸ ಮಾಡುತ್ತೆ, ತುಂಬಾ ಜನ ಏನೂ ಗೊತ್ತಿಲ್ಲದೇನೆ ಈ ಒಂದು ಫೀಚರ್ನ ಉಪಯೋಗಿಸಕ್ಕೆ ಹೋಗ್ತಾರೆ. ಇದ್ರ ಬಗ್ಗೆನೂ ಕೂಡ ಕಂಪ್ಲೀಟ್ ಡೀಟೇಲ್ಸ್ ಅನ್ನು ಕೊಡಕ್ಕೆ ಹೋಗ್ತಾ ಇದ್ದೀನಿ ವಿತ್ ಪ್ರಾಕ್ಟಿಕಲ್ ಡೆಮೋ. ಹಾಗಾಗಿ ಈ ವಿಡಿಯೋನ ಕೊನೆವರೆಗೂ ನೋಡಿ, ಇನ್ ಡೀಟೇಲ್ ಮಾಹಿತಿ ಆಗಿರುತ್ತೆ, ಒಂದಕ್ಕೊಂದಕ್ಕೆ ಲಿಂಕ್ ಇರುತ್ತೆ. ಇಟ್ ಈಸ್ ಹೈಲಿ ರೆಕಮೆಂಡೆಡ್ ಈ ವಿಡಿಯೋನ ಕೊನೆವರೆಗೂ ನೋಡ್ತಕ್ಕಂಥದ್ದು. ಲೆಟ್ಸ್ ಗೆಟ್ ಇನ್ ಟು ದ ಸಬ್ಜೆಕ್ಟ್. ಫಸ್ಟ್ ಆಫ್ ಆಲ್, ವಾಟ್ ಈಸ್ MTF? ಮಾರ್ಜಿನ್ ಟ್ರೇಡಿಂಗ್ ಫೆಸಿಲಿಟಿ ಅಂತ ಹೇಳ್ತಾರೆ. ಮುಂಚೆನೂ ಕೂಡ ಈ ಒಂದು ಫೀಚರ್ ಇತ್ತು, ಬಟ್ ಇಷ್ಟು ಲೀಗಲ್ ಫ್ರೇಮ್ ವರ್ಕ್ ಅಲ್ಲಿ ಇದನ್ನ ಆಫರ್ ಮಾಡ್ತಾ ಇರಲಿಲ್ಲ. ಐಡಿಯಲಿ ಏನಾಗುತ್ತೆ, ಮಾರ್ಜಿನ್ ಟ್ರೇಡಿಂಗ್ ಫೆಸಿಲಿಟಿ ಅಂತಕ್ಕಂಥ ಹೆಸರಲ್ಲೇ ಇರತಕ್ಕಂಥದ್ದು. ಈಗ ನೀವೊಂದು ಇನ್ವೆಸ್ಟ್ಮೆಂಟ್ ಮಾಡಬೇಕು ಅನ್ಕೊಳ್ತಿದ್ದೀರಾ, ರೈಟ್? ತುಂಬಾ ಕಾನ್ಫಿಡೆನ್ಸ್ ಇದೆ ಅಪ್ಪ ನನಗೆ, ಐ ನೋ ವಾಟ್ ಐ ಆಮ್ ಡೂಯಿಂಗ್ ಅಂತಕ್ಕಂಥ ಒಂದು ಕಾನ್ಸೆಪ್ಟ್ ಇದ್ದಾಗ, ನನ್ನ ಹತ್ರ ಜಸ್ಟ್ 1 ಲಕ್ಷ ಇದೆ, ಬಟ್ ಅಡಿಷನಲ್ ಅಮೌಂಟ್ ಅನ್ನು ಕೂಡ ಸರ್ಟನ್ ಚಾರ್ಜಸ್ ಗಳನ್ನ ಕೊಡೋದ್ರ ಮೂಲಕ ನಾನು ಪಡ್ಕೊಳ್ಬಹುದು. ಶಾರ್ಟ್ ಟರ್ಮ್ ಆಪರ್ಚುನಿಟೀಸ್ ಇರ್ಬೋದು, ಅಥವಾ ಈವನ್ ಲಾಂಗ್ ಟರ್ಮ್ಗೂ ಕೂಡ 4-5 ತಿಂಗಳ ಒಂದು ಆಪರ್ಚುನಿಟಿಯನ್ನು ಉಪಯೋಗಿಸ್ಕೊಳ್ಬೇಕು ನಾನು ಅಂತಕ್ಕಂಥ ಕಾನ್ಫಿಡೆನ್ಸ್ ನಿಮ್ಮಲ್ಲಿದೆ ಅಂತಂದಾಗ MTF ಅನ್ನ ನೀವು ಪಡ್ಕೊಳ್ಬಹುದು. ಎಕ್ಸಾಂಪಲ್, 1 ಲಕ್ಷ ರೂಪಾಯಿ ಅಷ್ಟು ಸ್ಟಾಕ್ ಇದೆ ಅಂತ ಅನ್ಕೊಳ್ಳಿ, ಯಾವುದೋ ಒಂದು ಸ್ಟಾಕ್ ETF ನೀವು ಪರ್ಚೇಸ್ ಮಾಡಬೇಕು ಅನ್ಕೊಂಡಿದ್ದೀರಾ. ಡೈರೆಕ್ಟ್ ಆಗಿ ನೀವು ಇನ್ವೆಸ್ಟ್ ಮಾಡ್ತಕ್ಕಂತಹ ಮೆಥಡ್ ಅಲ್ಲಿ 1 ಲಕ್ಷವನ್ನೇ ನೀವು ಕೊಡಬೇಕಾಗುತ್ತೆ ಆಸ್ ಅ ಮಾರ್ಜಿನ್. ನಿಮ್ಮ ಕಡೆಯಿಂದ 1 ಲಕ್ಷ ಕ್ಯಾಶ್ ನಿಮ್ಮ ಅಕೌಂಟ್ ಅಲ್ಲಿ ಇರಬೇಕಾಗುತ್ತೆ, ಟ್ರೇಡಿಂಗ್ ಅಕೌಂಟ್ ಅಲ್ಲಿ. ಬಟ್ MTF ಅನ್ನ ಉಪಯೋಗಿಸ್ಕೊಳ್ಳೋದ್ರ ಮೂಲಕ ಜಸ್ಟ್ 25,000 ಮಾತ್ರ ನಿಮ್ಮ ಹತ್ರ ಇದ್ರೆ ಸಾಕು, ಮಿಕ್ಕಿರೋ 75,000ವನ್ನ ನೀವು ಆಸ್ ಎ ಕ್ಯಾಪಿಟಲ್ ಆಗಿ ಪಡ್ಕೊಳ್ಬಹುದು ಬ್ರೋಕರ್ ಇಂದ. ಇನ್ ದ ಸೆನ್ಸ್ 25,000ದಲ್ಲೇ 1 ಲಕ್ಷದ ಪೊಸಿಷನ್ಸ್ ಗಳನ್ನ ತಗೊಳ್ಬಹುದು. ಬಟ್ ಆನ್ ಕಾಂಟ್ರಾಸ್ಟ್, ನೀವೀಗ ಹೋಲ್ಡ್ ಮಾಡ್ತಿದ್ದೀರಾ ಅಂತ ಅಂದ್ರೆ ನಿಮಗೆ ವೇರಿಯೇಷನ್ಸ್ ಏನಾಗುತ್ತೋ M2M ವೇರಿಯೇಷನ್ಸ್ಗಳು ಆ 1 ಲಕ್ಷದ ಮೇಲೆ ಆಗುತ್ತೆ. ದಿಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. 2 ಫೇಸ್ಗಳು ಇರುತ್ತೆ ಇದಕ್ಕೆ. ಇನ್ ದ ಸೆನ್ಸ್, ನಿಮ್ಮ ಪರವಾಗಿ ವರ್ಕ್ ಆಯ್ತು ಅಂತ ಅನ್ಕೊಳ್ಳಿ. ಆಬ್ವಿಯಸ್ಲಿ 25,000 ನೀವು ಇನ್ವೆಸ್ಟ್ ಮಾಡಿದೀರಾ, 1 ಲಕ್ಷದ ಪೊಸಿಷನ್ ಇದ್ದೀರಾ ಅಂತಂದ್ರೆ ಇವನ್ ಅಲ್ಲಿ 1% ವೇರಿಯೇಷನ್ ಆದ್ರೂ ಕೂಡ 25,000ದ ಲೆಕ್ಕಾಚಾರಕ್ಕೆ 4% ವೇರಿಯೇಷನ್ಸ್ ಆಗುತ್ತೆ. ಇದು ಅಪ್ಪು ಆಗ್ಬೋದು, ಡೌನು ಆಗ್ಬೋದು. ಇದ್ರ ಬಗ್ಗೆ ಇನ್ ಡೀಟೇಲ್ ಆಗಿ ಮಾತಾಡ್ತಾ ಹೋಗೋಣ. ಇನ್ ಸಿಂಪಲ್ ಸೆನ್ಸ್, ಲಿವರೇಜ್ ಅಂತ ಹೇಳ್ತೀವಿ ನಾವು. ಆಬ್ವಿಯಸ್ಲಿ ನಿಮ್ಮ ಹತ್ರ ಸಮ್ ಅಮೌಂಟ್ ಇದೆ, ಅದಕ್ಕೆ ಅಡಿಷನಲ್ ಕ್ಯಾಪಿಟಲ್ ನ ಬ್ರೋಕರ್ ಕಡೆಯಿಂದ ತಗೊಳ್ತೀರಾ. ಆ ಒಂದು ಅಡಿಷನಲ್ ಕ್ಯಾಪಿಟಲ್ ತಗೊಂಡಿರ್ತೀರಲ್ವಾ, ಅದಕ್ಕೆ ಕಾಸ್ಟ್ ಅನ್ನ ನೀವು ಪೇ ಮಾಡಬೇಕಾಗುತ್ತೆ. ಅಫ್ಕೋರ್ಸ್ ಇಟ್ ಇಸ್ ಒಂಥರ ಬಡ್ಡಿ ತಗೊಂಡಂಗೆ. ಎಷ್ಟು ಚಾರ್ಜಸ್ ಗಳಿರುತ್ತೆ ಕ್ವಿಕ್ ಆಗಿ ನೋಡೋಣ. ಇವತ್ತಿನ ಕಾಲಕ್ಕೆ MTF ಫೀಚರ್ ನ ಮೋಸ್ಟ್ ಆಫ್ ದ ಬ್ರೋಕರ್ಸ್ ಗಳು ಪ್ರೊವೈಡ್ ಮಾಡ್ತಿದ್ದಾರೆ. ಇವತ್ತಿನ ಒಂದು ಎಕ್ಸಾಂಪಲ್ ಅಲ್ಲಿ ನಾನು ಧನ್ ಅಂತಕ್ಕಂತಹ ಪ್ಲಾಟ್ಫಾರ್ಮ್ ಅಥವಾ ಆಪ್ ಅನ್ನ ಉಪಯೋಗಿಸಿಕೊಂಡು ಅದರ ಮೂಲಕ ನಾನು ನಿಮಗೆ ತೋರ್ಸಕ್ ಹೋಗ್ತಾ ಇದ್ದೇನೆ ಎಂಟೈರ್ ಮಾಹಿತಿನ. ಸೊ ಹಾಗಾಗಿ ಅವರ ಚಾರ್ಜಸ್ ಅನ್ನೇ ನಾನು ಇಲ್ಲಿ ತೋರಿಸ್ತೀನಿ. ಗಮನಿಸಬಹುದು ನೀವು, ಫಂಡೆಡ್ ಬೈ ಧನ್. ಫಾರ್ ಎಕ್ಸಾಂಪಲ್, ಅಪ್ ಟು 5 lakh rupees ನಷ್ಟು ಫಂಡ್ ಅನ್ನ ನೀವು ಬ್ರೋಕರ್ ಕಡೆಯಿಂದ, ಧನ್ ಕಡೆಯಿಂದ ತಗೊಂಡಿದ್ದೀರಾ ಅಂತ ಅಂದ್ರೆ 12.49% ನಷ್ಟು ಇಂಟ್ರೆಸ್ಟ್ ರೇಟ್ ನಿಮಗೆ ಚಾರ್ಜ್ ಆಗುತ್ತೆ ವರ್ಷಕ್ಕೆ. ಬಟ್ ನೀವು ಎವ್ರಿ ಡೇ ಹೋಲ್ಡ್ ಮಾಡ್ತೀರಾ ಅಂತಂದ್ರೆ ಡೈಲಿ ಬೇಸಿಸ್ ಅಲ್ಲಿ ಕಟ್ ಆಗ್ತಾ ಹೋಗುತ್ತೆ. ಇದ್ರ ಬಗ್ಗೆ ನೆಕ್ಸ್ಟ್ ಸ್ಲೈಡ್ ಅಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಅಂಡ್ ಸೆಕೆಂಡ್ ಸ್ಲ್ಯಾಬ್ 5 ಲಕ್ಷದಿಂದ 5 ಲಕ್ಷದ 1 ರೂಪಾಯಿ ಅಂಡ್ 10 ಲಕ್ಷ ಈ ಒಂದು ಬ್ರಾಕೆಟ್ ಅಲ್ಲಿ ನೀವು ಫಂಡ್ ತಗೊಂಡಿದ್ದೀರಾ ಅವ್ರ ಕಡೆಯಿಂದ ಅಂತಂದ್ರೆ 13.49%, 10 lakh to 25 lakh 14.49%, ಮ್ಯಾಕ್ಸ್ ಟು ಮ್ಯಾಕ್ಸ್ ಅಬೌವ್ 50 lakh ನೀವು ತಗೊಳ್ತೀರಾ ಅಂತ ಅಂದ್ರೆ 16.49% ನಷ್ಟು ನಿಮಗೆ ಚಾರ್ಜಸ್ ಆಗುತ್ತೆ, ಇಂಟ್ರೆಸ್ಟ್ ರೇಟ್ ಚಾರ್ಜಸ್ ಧನ್ ಕಡೆಯಿಂದ. ಅಂಡ್ ಇದರ ಪ್ರಕಾರ ಒಂದು ಎಕ್ಸಾಂಪಲ್ ನೋಡ್ತೀವಿ ಅಂತಂದ್ರೆ, ಫಾರ್ ಎಕ್ಸಾಂಪಲ್ 5,000 rupees ನಷ್ಟು ನೀವು ಓವರ್ ಆಲ್ ಪರ್ಚೇಸ್ ಮಾಡಿದ್ದೀರಾ. MTF ಅಂಡರ್ ಅಲ್ಲಿ ಪರ್ಚೇಸ್ ಮಾಡ್ತಕ್ಕಂತಹ ಮೆಥಡ್ ಬೇರೆ ಬರುತ್ತೆ. ಈ ಒಂದು ಫೀಚರ್ ನ ಪ್ರಾಕ್ಟಿಕಲ್ ಲೈವ್ ಡೆಮೋ ಮೂಲಕ ನೋಡೋಣ, ಬಟ್ ಚಾರ್ಜಸ್ ನ ಅರ್ಥ ಮಾಡ್ಕೊಂಬೋಣ. 5,000 rupees ಪರ್ಚೇಸ್ ಮಾಡ್ತಿದ್ದೀರಾ ಅಂತಂದ್ರೆ ನಿಮ್ಮ ಹತ್ರ 1,250 rupees ನಷ್ಟು ಇರಬೇಕಾಗುತ್ತೆ ಫಂಡ್. ಅಂಡ್ ಫಂಡ್ಸ್ ಬೈ ಧನ್ ಅವ್ರ ಕಡೆಯಿಂದ ನೀವು 3,750 ತಗೊಂಡಿದ್ದೀರಾ ಅಂತಂದ್ರೆ, ಸಿನ್ಸ್ ಇಟ್ ಇಸ್ ಅಂಡರ್ 5 lakh ಆಗಿರೋದ್ರಿಂದ ನಿಮಗೆ 1.27 rupees ನಷ್ಟು ಇಂಟ್ರೆಸ್ಟ್ ಚಾರ್ಜ್ ಆಗುತ್ತೆ ಎವ್ರಿ ಸಿಂಗಲ್ ಡೇ. ಪ್ರತಿಯೊಂದು ದಿನಕ್ಕೂ ಕೂಡ ನಿಮಗೆ ಚಾರ್ಜ್ ಆಗುತ್ತೆ 12.49%. ವೆರಿನ್ 5 ಲಕ್ಷದ ಮೇಲೆ ನೀವು ತಗೊಂಡಾಗ ಆಬ್ವಿಯಸ್ಲಿ ನಿಮ್ಮ ಹತ್ರ 1.27 lakh ನಷ್ಟು ನಿಮ್ಮ ಹತ್ರ ಫಂಡಿಂಗ್ ಇರಬೇಕಾಗುತ್ತೆ. 3.82 ಫಂಡಿಂಗ್ ನಿಮಗೆ ಸಿಗುತ್ತೆ ಧನ್ ಕಡೆಯಿಂದ. ಇದರ ಪ್ರಕಾರ ಇಂಟ್ರೆಸ್ಟ್ ಅಮೌಂಟ್ ಬಂದು 130 rupees ನಷ್ಟು ಎವ್ರಿ ಡೇ ಕಟ್ ಆಗ್ತಾ ಹೋಗುತ್ತೆ ನಿಮಗೆ. ಅಂಡ್ ಇಂಟ್ರೆಸ್ಟ್ ರೇಟ್ ಎಷ್ಟಿರುತ್ತೆ? 12.49% ಇರುತ್ತೆ. ಒನ್ಸ್ ಅಗೇನ್, ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ಲಿವರೇಜ್ ಅಂತಕ್ಕಂಥದ್ದು 2 ರೀತಿಯಾದಂತಹ ಡಬಲ್ ಎಡ್ಜ್ ಸ್ವಾರ್ಡ್ ಅಂತ ಹೇಳ್ತಾರೆ. ಅಂದ್ರೆ ವರ್ಕ್ ಆಗುತ್ತೆ ನಿಮ್ಮ ಪ್ರಕಾರ ಅಂತ ಅಂದ್ರೆ, ಈಗ 1% ವೇರಿಯೇಷನ್, ಈಗ ನೀವು 4 times ನಷ್ಟು ಎಕ್ಸ್ಟ್ರಾ ಲಿವರೇಜ್ ತಗೊಂಡಿದ್ದೀರಾ ಅಂದ್ರೆ 1% ವೇರಿಯೇಷನ್ ಆದ್ರೂ ಕೂಡ ನಿಮ್ಮ ಒರಿಜಿನಲ್ ಕ್ಯಾಪಿಟಲ್ ಅಲ್ಲಿ 4-3% ನಷ್ಟು ವೇರಿಯೇಷನ್ಸ್ ಆಗ್ತಕ್ಕಂತಹ ಚಾನ್ಸಸ್ ಇರುತ್ತೆ. ಪಾಸಿಟಿವ್ ಆದ್ರೆ ವೆಲ್ ಅಂಡ್ ಗುಡ್, ನೆಗೆಟಿವ್ ಆದ್ರೆ ಅದಕ್ಕೂ ಕೂಡ ನೀವು ರೆಡಿ ಇರಬೇಕಾಗುತ್ತೆ ಈ ರೀತಿಯಾದಂತಹ ಕೇಸಸ್ ಅಲ್ಲಿ. ಸೊ ರ್ಯಾಂಡಮ್ ಆಗಿ ಈ ಫೀಚರ್ ನ ಉಪಯೋಗಿಸ್ತಕ್ಕಂಥದ್ದು ಎನಿ ಗಿವನ್ ಪಾಯಿಂಟ್ ಇನ್ ಟೈಮ್ ಡೇಂಜರಸ್ ಆಗುತ್ತೆ. ಬಟ್ ಪ್ರಾಕ್ಟಿಕಲ್ ಆಗಿ ನಿಮಗೆ ಸಟನ್ ವಿಚಾರಗಳು ಗೊತ್ತಿದೆ, ಯು ಆರ್ ಕಾನ್ಫಿಡೆಂಟ್ ಅಬೌಟ್ ಇಟ್ ಅಂತಕ್ಕಂತಹ ಸಂದರ್ಭದಲ್ಲಿ ಮಾತ್ರ ಇಮಿಡಿಯೇಟ್ ಲಿಕ್ವಿಡಿಟಿ ಆಗಿ ಇದನ್ನ ಉಪಯೋಗಿಸ್ಕೊಳ್ಬಹುದು. ಬಹಳ ಬ್ಯೂಟಿಫುಲ್ ಫೀಚರ್. ಇಮಿಡಿಯೇಟ್ ಆಗಿ ನಿಮಗೆ ಲಿಕ್ವಿಡಿಟಿ ಸಿಗುತ್ತೆ ನಿಮ್ಮ ಬ್ರೋಕರ್ ಕಡೆಯಿಂದ. ಸೊ MTF ಅಂತಕ್ಕಂತಹ ಒಂದು ಫೀಚರ್ ಏನಿದೆಯೋ ಅಡಿಷನಲ್ ಆಗಿ ರಿಸ್ಕ್ ಅನ್ನ ಆಡ್ ಮಾಡಲ್ಲ, ಇಟ್ ಆಂಪ್ಲಿಫೈಸ್ ದ ರಿಸ್ಕ್. ಅಂದ್ರೆ
1% ಇರೋದನ್ನ 3% ತಗೊಂಡು ಹೋಗುತ್ತೆ. ಕ್ವಶನ್ ಈಸ್ ಆರ್ ಯು ರೆಡಿ ಫಾರ್ ಇಟ್ ಅಂತಕ್ಕಂಥದ್ದು ಎಂಡ್ ಆಫ್ ದ ಡೇಗೆ ಅದು ಇಂಪಾರ್ಟೆಂಟ್ ಆಗುತ್ತೆ ಈ ಒಂದು ಫೀಚರ್ ನ ಯೂಸ್ ಮಾಡ್ತಕ್ಕಂತಹ ಸಂದರ್ಭದಲ್ಲಿ. ರ್ಯಾಂಡಮ್ ಟ್ರೇಡ್ ಮಾಡ್ತಿದ್ದೀರಾ, ಲೋ ಕ್ವಾಲಿಟಿ ಸ್ಟಾಕ್ಸ್ ಗಳಲ್ಲಿ ಇನ್ವೆಸ್ಟ್ ಮಾಡ್ತಿದ್ದೀರಾ, ಅಥವಾ ಸುಮ್ಮನೆ ಎಮೋಷನಲಿ ಎಲ್ಲರೂ ಹೇಳ್ತಿದ್ದಾರೆ ನಾನು ಮಾಡ್ಬಿಡ್ತೀನಿ, ಈ ರೀತಿಯಾದಂತಹ ಒಂದು ಕಾನ್ಸೆಪ್ಟ್ ಅಲ್ಲಿ ಇದ್ದಾಗ ಡೆಫಿನೆಟ್ಲಿ ಇದು ಸೂಟಬಲ್ ಆಗಲ್ಲ ನಿಮಗೆ. ಕ್ಲಿಯರ್ ಸೆಟಪ್ ಇದೆ, ಶಾರ್ಟ್ ಟರ್ಮ್ ಟು ಮೀಡಿಯಂ ಟರ್ಮ್ ನೋಡ್ತಾ ಇದ್ದೀರಾ, ಬಿಕಾಸ್ ಇಂಟ್ರೆಸ್ಟ್ ಎವ್ರಿ ಡೇ ಕಟ್ ಆಗುತ್ತೆ. ಶಾರ್ಟ್ ಟರ್ಮ್ ಟು ಮೀಡಿಯಂ ಟರ್ಮ್ ಅಲ್ಲಿ ನಿಮ್ಗೆ ಒಂದು ಆಪರ್ಚುನಿಟಿ ಕಾಣಿಸ್ತಾ ಇದೆ. ಈ ರೀತಿಯಾದಂತಹ ಸಂದರ್ಭದಲ್ಲಿ ಅಬ್ಸಲ್ಯೂಟ್ ಕ್ಲಾರಿಟಿ ನಿಮ್ಗಿದೆ ನೀವೇನ್ ಮಾಡ್ತಿದ್ದೀರಾ ಅಂತಕ್ಕಂಥ ಸಂದರ್ಭದಲ್ಲಿ ಇಟ್ ಮೇಕ್ ಸೆನ್ಸ್. ನಾವು ಕಮ್ಸ್ ದ ಇಂಪಾರ್ಟೆಂಟ್ ಕ್ವಶನ್, MTF ಫೀಚರ್ ನ ಯಾವ ರೀತಿ ಪ್ರಾಕ್ಟಿಕಲ್ ಆಗಿ ನೀವು ಉಪಯೋಗಿಸ್ಕೊಳ್ಬಹುದು, ಲೈವ್ ಟರ್ಮಿನಲ್ ಮೂಲಕ ಇದನ್ನ ಅರ್ಥ ಮಾಡ್ಕೊಳ್ಳೋಣ. ಇವತ್ತಿನ ಒಂದು ಎಕ್ಸಾಂಪಲ್ಗೆ ನಾನು ಧನ್ ಪ್ಲಾಟ್ಫಾರ್ಮ್ ಅನ್ನ ಯೂಸ್ ಮಾಡ್ತಾ ಇದ್ದೀನಿ. ಬೇರೆ ಎಲ್ಲ ಮೋಸ್ಟ್ ಆಫ್ ದ ಬ್ರೋಕರ್ಸ್ ಗಳು ಕೂಡ ಇವತ್ತಿನ ಕಾಲಕ್ಕೆ ಒಂದು ಫೆಸಿಲಿಟಿನ ಕೊಡ್ತಾರೆ. ಆಲ್ಮೋಸ್ಟ್ ಮೋಸ್ಟ್ ಆಫ್ ದ ಬ್ರೋಕರ್ಸ್ ಗಳಲ್ಲಿ ಪ್ರೊಸೀಜರ್ ಸಿಮಿಲರ್ ಆಗಿ ಇರುತ್ತೆ. ಫಾರ್ ಎಕ್ಸಾಂಪಲ್ ನೀವು ಇಲ್ಲಿ ಗಮನಿಸ್ತಾ ಇರಬಹುದು, ನಾನು ಕೆನರಾ ಬ್ಯಾಂಕಿನ ಒಂದು ಎಕ್ಸಾಂಪಲ್ ನ ತಗೊಳ್ತಾ ಇದ್ದೀನಿ. ಇದು ಯಾವುದೇ ರೆಕಮೆಂಡೇಶನ್ ಅಲ್ಲ, ಜಸ್ಟ್ ಫಾರ್ ಎಜುಕೇಶನಲ್ ಪರ್ಪಸ್ಗೆ ನಿಮ್ಗೆ ಗೊತ್ತಿರಬೇಕು ಈ ಫೀಚರ್ ಅಂತಕ್ಕಂಥ ಉದ್ದೇಶದಿಂದ ಮಾಡ್ತಾ ಇರ್ತಕ್ಕಂಥದ್ದು. ನಾನು ಕೆನರಾ ಬ್ಯಾಂಕ್ ಅಂತ ಸರ್ಚ್ ಮಾಡಿದ ತಕ್ಷಣ ಸ್ಟಾಕ್ ಅನ್ನ ಓಪನ್ ಮಾಡ್ತೀನಿ, ರೈಟ್. ಇವಾಗ ಬೈ ಅಂತಕ್ಕಂಥ ಆಪ್ಷನ್ ಇದೆ ಅಲ್ವಾ, ಇದನ್ನ ನಾನು ಕ್ಲಿಕ್ ಮಾಡಿದ್ರೆ ಆಬ್ವಿಯಸ್ಲಿ ನನಗೆ ಬೈಯಿಂಗ್ ಆಪ್ಷನ್ ಬರುತ್ತೆ. ಎಟ್ ದಿಸ್ ಪಾಯಿಂಟ್, ಈ ಒಂದು ಪರ್ಟಿಕ್ಯುಲರ್ ಪಾಯಿಂಟ್ ಅಲ್ಲಿ ವೆರಿ ಇಂಪಾರ್ಟೆಂಟ್ಲಿ ನೀವು ಗಮನಿಸಬೇಕಾಗಿರ್ತಕ್ಕಂಥದ್ದು 3 ಆಪ್ಷನ್ಸ್ಗಳಿದೆ: ಟ್ರೇಡಿಂಗ್, ಪೇ ಲೇಟರ್, ಇನ್ವೆಸ್ಟಿಂಗ್ ಅಂತಕ್ಕಂಥದ್ದು. ಸೊ ಟ್ರೇಡಿಂಗ್ ಅಂತಕ್ಕಂಥದ್ರಲ್ಲಿ ಇಫ್ ಐ ಸೆಲೆಕ್ಟ್ ಟ್ರೇಡಿಂಗ್ ಅಂತಕ್ಕಂಥದನ್ನ ಸೆಲೆಕ್ಟ್ ಮಾಡಿದ್ರೆ ಮಾರ್ಕೆಟ್ ಆರ್ಡರ್ನ ಪ್ಲೇಸ್ ಮಾಡ್ಬೋದು. ಐ ನೀಡ್ ಟು ಪ್ರೊವೈಡ್ ಅ ಮಾರ್ಜಿನ್. ಯಾವ ರೀತಿ ಟ್ರೇಡಿಂಗ್ ರೂಲ್ಸ್ಗಳು ನಾರ್ಮಲ್ ಆಗಿ ರೆಗ್ಯುಲೇಷನ್ ಕಡೆಯಿಂದ ಆಗ್ತಕ್ಕಂತಹ ರೂಲ್ಸ್ಗಳ ಪ್ರಕಾರ ನಾನು ಮಾರ್ಜಿನ್ ಅನ್ನ ಕೊಡಬೇಕಾಗುತ್ತೆ. ಇನ್ವೆಸ್ಟಿಂಗ್ ಅನ್ನ ನಾನು ನೋಡ್ತೀನಿ ಅಂತಂದ್ರೆ ಇದರ ಪ್ರಕಾರ ಇನ್ವೆಸ್ಟಿಂಗ್ ನ ಕ್ಲಿಕ್ ಮಾಡಿದ್ರೆ ಫುಲ್ ಅಮೌಂಟ್ ಅನ್ನ ಪೇ ಮಾಡಬೇಕಾಗುತ್ತೆ. ಈ ಕೇಸಲ್ಲಿ ಕೆನರಾ ಬ್ಯಾಂಕ್ ಸದ್ಯದ ಒಂದು ಸಿಚುವೇಶನ್ ಈ ನಾನು ನೋಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ₹115 ಟ್ರೇಡ್ ಆಗ್ತಾ ಇದೆ. ಅಂಡ್ ಇನ್ ದ ಸೆನ್ಸ್ ₹115 ಅಷ್ಟು ಒಂದು ಶೇರಿಗೆ ನಾನು ಕ್ಯಾಪಿಟಲ್ ನ ಪ್ರೊವೈಡ್ ಮಾಡಬೇಕಾಗುತ್ತೆ. ದರ್ ಇಸ್ ನೋ ಲಿವರೇಜ್ ಫಾರ್ ಇಟ್. ನಾವು ಥರ್ಡ್ ಆಪ್ಷನ್ ಬಂದು ಪೇ ಲೇಟರ್ ಅಂತಕ್ಕಂಥ ಒಂದು ಆಪ್ಷನ್ ಇದೆ ಅಲ್ವಾ, ಈ ಒಂದು ಕೇಸಲ್ಲಿ MTF ಬರ್ತಕ್ಕಂಥದ್ದು ಅಥವಾ ಈ ಫೀಚರ್ ಬರ್ತಕ್ಕಂಥದ್ದು. ಇದನ್ನ ನಾನು ಸೆಲೆಕ್ಟ್ ಮಾಡ್ಕೊಳ್ತೀನಿ ಅಂತ ಅಂದ್ರೆ ಇನ್ಸ್ಟೆಡ್ ಆಫ್ ಫುಲ್ ₹115 ಕೊಡೋ ಬದಲು ₹27 - ₹30 ನನ್ನ ಹತ್ರ ಇದೆ, ಫಂಡ್ ಇದೆ ಅಂತಂದ್ರೂ ಕೂಡ ಒಂದು ಶೇರ್ನ ನಾನು ಪರ್ಚೇಸ್ ಮಾಡಬಹುದು. ಇವನ್ ಫಾರ್ ಒನ್ ಡೇ ಹೋಲ್ಡಿಂಗ್ ನಾನು ಇಟ್ಕೊಳ್ತೀನಿ ಅಂತಂದ್ರೂ ಈ ಪಾಸಿಬಿಲಿಟಿ ಇದೆ. ರಿಮೈನಿಂಗ್ ಅಮೌಂಟ್ ನಿಮಗೆ ಬ್ರೋಕರ್ ಕಡೆಯಿಂದ ಫಂಡ್ ಆಗುತ್ತೆ. ಸೊ ಈ ಕೇಸಲ್ಲಿ ರಫ್ಲಿ 25% ನಷ್ಟು ನನ್ನ ಕಡೆಯಿಂದ ನಾನು ಪೇ ಮಾಡ್ತಾ ಇರ್ತಕ್ಕಂಥದ್ದು, 75% ಫಂಡ್ ಆಗುತ್ತೆ ಬ್ರೋಕರ್ ಕಡೆಯಿಂದ. ಅಂಡ್ ಲಿವರೇಜ್ ಪ್ರಕಾರ ನೋಡ್ತೀವಿ ಅಂತಂದ್ರೆ 1:4 ಅಂದ್ರೆ 4x ಅಲ್ಲಿ ನೀವು ಲಿವರೇಜ್ ಅನ್ನ ಈ ಕೇಸಲ್ಲಿ ತಗೊಳ್ತಿದ್ದೀರಾ ಅಂತ ಅರ್ಥ. ನಾವು ಇಮ್ಯಾಜಿನ್ ಬೈಯಿಂಗ್ 1 ಶೇರ್ ಬದಲು ನೀವು 1000 ಶೇರ್ಸ್ ಅನ್ನ ತಗೊಳ್ತಿದ್ದೀರಾ ಅಂತ ಅಂದ್ರೆ ಡಿಫರೆನ್ಸ್ ಕ್ಯಾಪಿಟಲ್ ಎಷ್ಟಾಯ್ತು? ಇನ್ಸ್ಟೆಡ್ ಆಫ್ ಬ್ಲಾಕಿಂಗ್ 1,15,000 ಬ್ಲಾಕ್ ಆಗಬೇಕಾಗಿತ್ತು. ಈ ಒಂದು ಕೇಸಲ್ಲಿ 27,000ದಿಂದ 30,000 ನಿಮ್ಮ ಹತ್ರ ಇದ್ರೆ ಆಟೋಮೆಟಿಕಲಿ ಆ ಪೊಸಿಷನ್ ನೀವು ತಗೊಳ್ಬಹುದು. 1000 ಶೇರ್ಸ್ ಅನ್ನು ಕೂಡ ಪರ್ಚೇಸ್ ಮಾಡಬಹುದು. ಸೊ MTF ಆರ್ಡರ್ ನಾನು ಸೆಲೆಕ್ಟ್ ಮಾಡ್ಕೊಳ್ತೀನಿ ಅಂತಂದ್ರೂ ಕೂಡ ಈ ಕೇಸಲ್ಲಿ ಮಾರ್ಕೆಟ್ ಆರ್ಡರ್ ಬರುತ್ತೆ, ನಾರ್ಮಲ್ ಮಾರ್ಕೆಟ್ಗೆ ಪ್ಲೇಸ್ ಮಾಡ್ತಕ್ಕಂಥ ಆರ್ಡರ್, ಲಿಮಿಟ್ ಆರ್ಡರ್ಸ್ ಬರುತ್ತೆ, ಟ್ರಿಗರ್ ಆರ್ಡರ್ ಬರುತ್ತೆ, ಸ್ಟಾಪ್ ಲಾಸ್ ಆರ್ಡರ್ ತರೋದು, ಅಂಡ್ ಅಡ್ವಾನ್ಸ್ ಆರ್ಡರ್ಸ್ಗಳು ಎಂಟ್ರಿ ಸ್ಟಾಪ್ ಲಾಸ್ ಟಾರ್ಗೆಟ್ ನ ಒಂದೇ ಸತಿನೂ ಪ್ಲೇಸ್ ಮಾಡಿಕೊಂಡು ನೀವು ಟ್ರೇಡ್ ಮಾಡ್ತಕ್ಕಂಥ ಅಥವಾ ಇನ್ವೆಸ್ಟ್ ಮಾಡ್ತಕ್ಕಂಥ ಅವಕಾಶ ಇದೆ. ಆಲ್ಮೋಸ್ಟ್ ಮೋಸ್ಟ್ ಆಫ್ ದ ಆಪ್ಷನ್ಸ್ ಏನಿರುತ್ತೋ ನಾರ್ಮಲ್ ಇನ್ವೆಸ್ಟ್ಮೆಂಟ್ ಟ್ರೇಡಿಂಗ್ ಅಲ್ಲಿ ನಾವು ಯಾವ ರೀತಿ ಉಪಯೋಗಿಸ್ತೀವೋ ಅದೇ ರೀತಿನೇ ಇರ್ತಕ್ಕಂಥದ್ದು. ಓನ್ಲಿ ಡಿಫರೆನ್ಸ್ ಇಸ್ ನೀವು ಪೇ ಲೇಟರ್ ಅಂತಕ್ಕಂಥ ಒಂದು ಆಪ್ಷನ್ ಅನ್ನ ತಗೊಂಡಾಗ MTF ಆಕ್ಟಿವೇಟ್ ಆಗುತ್ತೆ. ದ ಮೂಮೆಂಟ್ ಈ ಆರ್ಡರ್ ನ ಪ್ಲೇಸ್ ಮಾಡಿದ ತಕ್ಷಣ ನಿಮ್ಮ ಹತ್ರ ಅಮೌಂಟ್ ಏನಿದೆಯೋ ಅದರ 4x ಲಿವರೇಜ್ ಅಲ್ಲಿ ನಿಮಗೆ ಪೊಸಿಷನ್ ಕೂತ್ಕೊಳ್ಳುತ್ತೆ. ಅದಕ್ಕೆ ಬೇಕಾದಂತಹ ಕಾಸ್ಟ್ ನಾವು ಅರ್ಲಿಯರ್ ಏನ್ ಡಿಸ್ಕಷನ್ ಮಾಡಿದ್ವಿ ಆ ರೀತಿಯಾದಂತಹ ಚಾರ್ಜಸ್ಗಳು ನಿಮಗೆ ಆಗ್ತಾ ಹೋಗುತ್ತೆ ಎವ್ರಿ ಸಿಂಗಲ್ ಡೇ. ನಾವೇನ್ ಫಂಡ್ ಮಾಡ್ತೀವೋ ಇನಿಷಿಯಲಿ ಈಗ 25% ಏನ್ ಫಂಡಿಂಗ್ ಕೊಟ್ಟಿರ್ತೀವೋ ಆ ಫಂಡಿಂಗ್ ಅಲ್ಲೇನೆ ಓವರ್ ಆಲ್ ಇಂಟ್ರೆಸ್ಟ್ ರೇಟ್ ಎವ್ರಿ ಸಿಂಗಲ್ ಡೇ ಕಟ್ ಆಗ್ತಾ ಹೋಗುತ್ತೆ. ಅಂಡ್ ಹೋಲ್ಡಿಂಗ್ ಪೀರಿಯಡ್ ಫಿಕ್ಸೆಡ್ ಆಗಿ ಇಷ್ಟೇ ದಿನ ಅಷ್ಟೇ ದಿನ ಅಂತಲ್ಲ, ನಿಮ್ಗೆ ಆಸ್ ಲಾಂಗ್ ಆಸ್ ನಿಮ್ಗೆ ಕಂಫರ್ಟಬಲ್ ಇರುತ್ತೋ ಅಲ್ಲಿವರೆಗೂ ಪೊಸಿಷನ್ ಅನ್ನ ಹೋಲ್ಡ್ ಮಾಡಬಹುದು. ಅಥವಾ ಫಂಡಿಂಗ್ ಕಂಡೀಷನ್ಸ್ ಗಳು ಹಾಗೆ ಮಾರ್ಜಿನ್ ರಿಕ್ವೈರ್ಮೆಂಟ್ಸ್ ಗಳು ಇದು ಎಲ್ಲಿವರೆಗೂ ಸ್ಯಾಟಿಸ್ಫೈ ಆಗ್ತಾ ಇರುತ್ತೋ ಅಲ್ಲಿವರೆಗೂ ಕೂಡ ನೀವು ಪೊಸಿಷನ್ಸ್ ಗಳನ್ನ ಹೋಲ್ಡ್ ಮಾಡಬಹುದು. ಅಂಡ್ ಒಂದು ಇಂಪಾರ್ಟೆಂಟ್ ಪಾಯಿಂಟ್, ಆರ್ಡರ್ಸ್ ಅಲ್ಲಿ ಸೂಪರ್ ಆರ್ಡರ್ಸ್ ಅಂತಕ್ಕಂತಹ ಒಂದು ಅಡಿಷನಲ್ ರೀಸೆಂಟ್ ಆಗಿ ಇವರು ಇಂಟ್ರೊಡ್ಯೂಸ್ ಮಾಡಿರ್ತಾರೆ ಪ್ಲಾಟ್ಫಾರ್ಮ್ ಅಲ್ಲಿ, ವೇರ್ ಎಂಟ್ರಿ, ಎಕ್ಸಿಟ್, ಸ್ಟಾಪ್ ಲಾಸ್ ಪ್ರತಿಯೊಂದನ್ನು ಕೂಡ ಒಂದೇ ಆರ್ಡರ್ ಒಂದೇ ಸತಿನೇ ಫಿಲ್ ಮಾಡಿ ನೀವು ಆರ್ಡರ್ ನ ಪ್ಲೇಸ್ ಮಾಡ್ತಕ್ಕಂಥ ಅವಕಾಶವನ್ನ ಇದು ತಂದ್ಕೊಡುತ್ತೆ. ನೌ ಕಮ್ಸ್ ವೆರಿ ಇಂಪಾರ್ಟೆಂಟ್, ಈ ಫೀಚರ್ ನ ಪ್ರತಿಯೊಬ್ಬರು ಕೂಡ ಎಲ್ಲಾ ಟೈಮಲ್ಲೂ ಉಪಯೋಗಿಸ್ತಕ್ಕಂಥದ್ದು ಅಷ್ಟೊಂದು ಸೂಕ್ತವಾದಂತಹ ಆಯ್ಕೆ ಅಲ್ಲ. ನಾನು ಆಲ್ರೆಡಿ ಹೇಳ್ತಾ ಇದ್ದೆ, ಇದನ್ನು ಉಪಯೋಗಿಸ್ಕೊಳ್ತಾ ಸರ್ಟನ್ ಲಿಮಿಟೇಷನ್ಸ್ಗಳು, ಸರ್ಟನ್ ಕಂಡೀಷನ್ಸ್ಗಳು ಇರುತ್ತೆ. ನಂಬರ್ 1, ಈ ಒಂದು ಫೀಚರ್ನ ನೀವು ಆಪ್ಟ್ ಮಾಡ್ತಿದ್ದೀರಾ ಅಂದ್ರೆ ಅಂಡರ್ಸ್ಟ್ಯಾಂಡ್ ಯು ಆರ್ ಟೇಕಿಂಗ್ ದ ಲಿವರೇಜ್. ಸೊ ಆಬ್ವಿಯಸ್ಲಿ ನೀವು ಅದಕ್ಕೆ ಬಡ್ಡಿ ಎಲ್ಲ ಕೊಟ್ಟರು ಕೂಡ ಕಡಿಮೆ ಚಾರ್ಜಸ್ಗಳು ಇರ್ಬೋದು, ಇಲ್ಲ ಅಂತಲ್ಲ. ಎಂಡ್ ಆಫ್ ದ ಡೇ ಯು ಆರ್ ಎಟ್ ದ ಲಿವರೇಜ್. ಸೊ ಬಂದ್ರೂ ಕೂಡ ಜಾಸ್ತಿನೇ ಬರುತ್ತೆ, ಹೋದ್ರೂ ಕೂಡ ಜಾಸ್ತಿನೇ ಹೋಗುತ್ತೆ. ಆ್ಯಂಡ್ ವೆರಿ ಇಂಪಾರ್ಟೆಂಟ್ಲಿ ಲಿಕ್ವಿಡಿಟಿ ಅಂತಕ್ಕಂಥದ್ದು ಬಹಳ ಬಹಳ ಮ್ಯಾಟರ್ ಆಗುತ್ತೆ. ಫಾರ್ ಎಕ್ಸಾಂಪಲ್, ಈಗ ನಾನು ತೊಗೊಂಡಿದ್ದೀನಿ MTF ಫೀಚರ್, ಹೋಗಿ ಯಾವುದೋ ಒಂದು ಪೆನಿ ಸ್ಟಾಕಲ್ಲೋ ಅಥವಾ ಯಾವುದೋ ತುಂಬ ಕಳಪೆ ಸ್ಟಾಕಲ್ಲೋ ಹೋಗಿ ಹಾಕೋದಲ್ಲ. ಲಾರ್ಜ್ ಕ್ಯಾಪ್ ಸ್ಟಾಕ್ಸ್ಗಳು, ಮ್ಯಾಕ್ಸ್ ಟು ಮ್ಯಾಕ್ಸ್ ಮಿಡ್ ಕ್ಯಾಪ್ ಹೈಲಿ ಲಿಕ್ವಿಡ್ ಇರತಕ್ಕಂತಹ ಇನ್ವೆಸ್ಟ್ಮೆಂಟ್ ಆಪ್ಷನ್ಸ್ಗಳನ್ನು ಸೆಲೆಕ್ಟ್ ಮಾಡ್ಕೊಳ್ಳೋದು
ಉಪಯೋಗಿಸ್ಕೊಳ್ತಕ್ಕಂಥದ್ದು ಸೂಕ್ತ ಈ ಒಂದು ಕೇಸಲ್ಲಿ. ನಂಬರ್ 2, ಸ್ಟ್ರಾಂಗ್ ಸಪೋರ್ಟ್ ಇದೆ ಅಪ್ಪ, ಅಥವಾ ಬೇಸಿಕಲಿ ಕೆಳಗಡೆಗೆ ಜಾಸ್ತಿ ಪ್ರಪಾತ ಇಲ್ಲ ಅಂತಕ್ಕಂತಹ ಶೇರ್ಸ್ಗಳನ್ನ ನೀವು ಸೆಲೆಕ್ಟ್ ಮಾಡಿಕೊಂಡು ಇದರಲ್ಲಿ ಇನ್ವೆಸ್ಟ್ ಮಾಡ್ತೀರಾ ಅಂತಂದ್ರೆ ರಿಸ್ಕ್ ನಿಮಗೆ ಕಡಿಮೆ ಇರುತ್ತೆ ಈ ಸಿಚುವೇಶನ್ ಅಲ್ಲಿ. ಅಂಡ್ ಮೋರ್ ಇಂಪಾರ್ಟೆಂಟ್ಲಿ ಲಾರ್ಜ್ ಕ್ಯಾಪ್, ತುಂಬಾ ಮೆಗಾ ಕ್ಯಾಪ್, ಲಾರ್ಜ್ ಕ್ಯಾಪ್ ಕಂಪನೀಸ್ಗಳಲ್ಲಿ ಅಥವಾ ತುಂಬಾ ದೊಡ್ಡ ಸೈಜ್ ಇರತಕ್ಕಂತಹ ಕಂಪನೀಸ್ಗಳೇನಿದೆಯೋ ತೀರಾ ವಾಲಟಿಲಿಟಿ ಅಂತ ಇರಲ್ಲ. ಹಾಗಾಗಿ ಬೀಟಾ ಅಂತಕ್ಕಂತಹ ಒಂದು ಪ್ಯಾರಾಮೀಟರ್ ಬರುತ್ತೆ. ಲೋ ಬೀಟಾ ಅಂತಂದ್ರೆ ಬೇಸಿಕಲಿ ಕಡಿಮೆ ವಾಲಟಿಲಿಟಿ ಇರತಕ್ಕಂತಹ ಶೇರ್ಗಳು, ಅಟ್ ದ ಸೇಮ್ ಟೈಮ್ ಲಿಕ್ವಿಡಿಟಿ ಜಾಸ್ತಿ ಇರಬೇಕು. ಈ ಎರಡು ಪ್ಯಾರಾಮೀಟರ್ಸ್ ಗಳನ್ನ ಅಬ್ಸಲ್ಯೂಟ್ ಕೇರ್ಫುಲ್ ಆಗಿ ನೋಡ್ಕೊಳ್ತಕ್ಕಂಥದ್ದು ಸೂಕ್ತ ಈ ಫೀಚರ್ ನ ಉಪಯೋಗಿಸ್ತಕ್ಕಂತಹ ಸಂದರ್ಭದಲ್ಲಿ. ಅಂಡ್ ಇನ್ನೊಂದು ಇದರಲ್ಲೇನೆ ಇಂಟ್ರೆಸ್ಟಿಂಗ್ ಡೇಟಾನು ಕೂಡ ನಮಗೆ ಸಿಗುತ್ತೆ, ಇನ್ಸೈಟ್ ಕೂಡ ಮಾರ್ಕೆಟ್ ಅಲ್ಲಿ ಆಗ್ತಾ ಇರತಕ್ಕಂಥ ಬಿಹೇವಿಯರ್ಸ್ ಅಲ್ಲಿ. ವೆರಿ ಇಂಪಾರ್ಟೆಂಟ್, ಇದು ಗಮನ ಕೊಡಿ. ಬೇಸಿಕಲಿ MTF ನ ಯೂಸ್ ಮಾಡ್ತಕ್ಕಂತಹ ಅಥವಾ ಯೂಸ್ ಆಗ್ತಾ ಇರತಕ್ಕಂತಹ ಶೇರ್ಸ್ ಗಳ ಡೇಟಾವನ್ನು ಕೂಡ ನಾವು ಇವರ ಡ್ಯಾಶ್ ಬೋರ್ಡ್ ಅಲ್ಲಿ ನೋಡಬಹುದು, ಅಥವಾ ಈ ಡ್ಯಾಶ್ ಬೋರ್ಡ್ ಅಲ್ಲಿ ನಮಗೆ ಡೇಟಾ ನೋಡ್ಲಿಕ್ಕೆ ಸಿಗುತ್ತೆ. ಇದರ ಮೂಲಕ ಎಲ್ಲಿ ಜಾಸ್ತಿ ಫಂಡಿಂಗ್ ಬರ್ತಾ ಇದೆ, ಎಲ್ಲಿ ಲಿವರೇಜ್ ಇಂಟ್ರೆಸ್ಟ್ ಕಾಣಿಸ್ತಾ ಇದೆ. ಇನ್ ದ ಸೆನ್ಸ್, ಈಗ ಫಾರ್ ಎಕ್ಸಾಂಪಲ್ 1 ಲಕ್ಷ ನಾರ್ಮಲ್ ಆಗಿ ಎಕ್ಸಾಂಪಲ್ ಹೇಳ್ತಾ ಇರತಕ್ಕಂಥದ್ದು, ನಾರ್ಮಲ್ ಆಗಿ ಬೈ ಮಾಡ್ತಕ್ಕಂಥ ಶೇರ್ ಅಲ್ಲಿ ಲಿವರೇಜ್ ಇಟ್ಕೊಂಡು ಜನಗಳು ಬೈ ಮಾಡ್ತಿದ್ದಾರೆ ಅಂತ ಅಂದ್ರೆ ಲಿವರೇಜ್ ಇಂಟ್ರೆಸ್ಟ್ ಆ ಸ್ಟಾಕ್ ಅಲ್ಲಿ ಇದೆ ಅಂತ. ಬೈ ಮಾಡಿ ಅಂತಲ್ಲ ಅದರ ಅರ್ಥ. ನೀವು ಎಂಡ್ ಆಫ್ ದ ಡೇ ನಿಮ್ಮ ಅನಾಲಿಸಿಸ್ ಪ್ರಕಾರ ನೀವು ಡಿಸಿಷನ್ ತಗೊಳ್ಬೇಕಾಗತ್ತೆ. ಬಟ್ ಅಟ್ಲೀಸ್ಟ್ ಇಂಟ್ರೆಸ್ಟ್ ಎಲ್ಲಿದೆ ಜನಗಳದು ಅಂತಕ್ಕಂಥದ್ದು ಬೋತ್ ಸೆಲ್ ಆರ್ ಬೈ ಎರಡೂ ಸೈಡ್ ಅಲ್ಲೂ ಕೂಡ ನೀವು ಗಮನಿಸಬಹುದು ಎಂಟೈರ್ ಡ್ಯಾಶ್ ಬೋರ್ಡ್ ಅಲ್ಲಿ. ಸೊ ನಿಮ್ಮ ನಾರ್ಮಲ್ ಇನ್ಫಾರ್ಮೇಶನ್ ಏನಿರುತ್ತೋ ಅಥವಾ ಅನಾಲಿಸಿಸ್ ಇರುತ್ತೋ ಅದರ ಜೊತೆಗೆ ಇದು ಕೂಡ ಒಂದು ಸಪೋರ್ಟ್ ಇನ್ಫಾರ್ಮೇಶನ್ ಆಗಿ ನಿಮ್ಗೆ ಇರುತ್ತೆ. ಇದನ್ನು ಕೂಡ ನೀವು ಉಪಯೋಗಿಸ್ಕೊಳ್ಬಹುದು ಆಸ್ ಅ ಅನಾಲಿಸಿಸ್ ಪಾರ್ಟ್ ಯೂಸ್ ಮಾಡ್ತಕ್ಕಂತಹ ಸಂದರ್ಭದಲ್ಲಿ. ಅಂಡ್ ನಾವು ಕನ್ಕ್ಲೂಷನ್, ಸಮಾರೋಪದ ಸಮಯ. ಬೇಸಿಕಲಿ ಈ ಫೀಚರ್ ಏನಿದೆಯೋ ಎಲ್ರಿಗೂ ಡೆಫಿನೆಟ್ಲಿ ಅಲ್ಲ, ಇದರಲ್ಲಿ ರಿಸ್ಕ್ ಇದ್ದೇ ಇದೆ. ಅಪ್ ಸೈಡ್ ಡೌನ್ ಸೈಡ್ ಎರಡೂ ರಿಸ್ಕ್ ಇದೆ. ಅಂಡ್ ಇದು ಆಂಪ್ಲಿಫೈ ಮಾಡುತ್ತೆ ನಮ್ಮ ರಿಸ್ಕ್ ಅನ್ನ. 1x ಇರೋ ಹತ್ರ 4x ಮಾಡ್ಬಿಡುತ್ತೆ. ಇದನ್ನ ಅರ್ಥ ಮಾಡ್ಕೊಂಡು ಇನ್ವೆಸ್ಟ್ ಮಾಡ್ತಕ್ಕಂಥದ್ದು ಸೂಕ್ತ. ಲಿಕ್ವಿಡಿಟಿ ಅಬ್ಸಲ್ಯೂಟ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಈಗ ನೀವು ಇನ್ವೆಸ್ಟ್ ಮಾಡಿದಿರಾ ಸ್ಟಕ್ ಆಗಿ ಕೂತ್ಕೊಳ್ಬಾರ್ದು. ಅಂಡ್ ನಂಬರ್ 3, ಲಾರ್ಜ್ ಕ್ಯಾಪ್ಗಳು, ದೊಡ್ಡ ಕಂಪನೀಸ್ಗಳು ಏನಿದೆಯೋ ತೀರಾ ವಾಲಟಿಲಿಟಿ ಇರಲ್ಲ. ಆ ರೀತಿಯಾದಂತಹ ಕಂಪನೀಸ್ಗಳು ಅಥವಾ ಲೋ ಬೀಟಾ ಸ್ಟಾಕ್ಸ್ ಗಳನ್ನೇ ಸೆಲೆಕ್ಟ್ ಮಾಡಿಕೊಂಡು ಈ ಒಂದು ಫೀಚರ್ ನ ಉಪಯೋಗಿಸ್ಕೊಳ್ತಕ್ಕಂತಹ ಸಂದರ್ಭದಲ್ಲಿ ನೋಡ್ತಕ್ಕಂಥದ್ದು ಸೂಕ್ತ. ಈ ಫೀಚರ್ ನ ಉಪಯೋಗಿಸ್ಕೊಳ್ತಕ್ಕಂತಹ ಸಂದರ್ಭದಲ್ಲಿ ಅಬ್ಸಲ್ಯೂಟ್ ಡಿಸಿಪ್ಲಿನ್ ಹಾಗೆ ಎಮೋಷನಲ್ ಬ್ಯಾಲೆನ್ಸ್ ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಇದೆಲ್ಲವನ್ನ ಕನ್ಸಿಡರೇಷನ್ ತಗೊಂಡು ಆದ ಮೇಲೆನೆ ಈ ಫೀಚರ್ ನ ಉಪಯೋಗಿಸ್ಕೊಳ್ತಕ್ಕಂಥದ್ದು ಸೂಕ್ತ. ಧನ್ ಆಪಿನ ಲಿಂಕ್ ಕೂಡ ಡಿಸ್ಕ್ರಿಪ್ಷನ್ ನಾನು ಕೊಟ್ಟಿರ್ತೀನಿ, ಒಂದ್ಸತಿ ನೀವು ಚೆಕ್ ಮಾಡಬಹುದು. ಅಂಡ್ ವೆರಿ ಇಂಪಾರ್ಟೆಂಟ್ಲಿ, ಇಲ್ಲಿವರೆಗೂ ನಾನು ಕೊಟ್ಟಿರ್ತಕ್ಕಂಥ ಮಾಹಿತಿಗಳು ಎಜುಕೇಶನಲ್ ಪರ್ಪಸ್ಗೆ ಮಾತ್ರ, ಯಾವುದೇ ರೀತಿಯಾದಂತಹ ಬೈ ಸೆಲ್ ರೆಕಮೆಂಡೇಶನ್ಸ್ ಅಲ್ಲ. ಎಸ್ಪೆಷಲಿ MTF ಯೂಸ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಫಸ್ಟ್ ಆಫ್ ಆಲ್ ಇನ್ವೆಸ್ಟ್ಮೆಂಟ್ಸ್ ಆರ್ ಸಬ್ಜೆಕ್ಟ್ ಟು ರಿಸ್ಕ್. ಬಟ್ ಇದು ಹೈ ರಿಸ್ಕ್ಗೆ ಸಬ್ಜೆಕ್ಟ್ ಆಗಿರುತ್ತೆ. ಇದನ್ನ ಅರ್ಥ ಮಾಡ್ಕೊಂಡು ಇನ್ವೆಸ್ಟ್ ಮಾಡ್ಕೊಳ್ತಕ್ಕಂಥದ್ದು ಸೂಕ್ತ. ಆದಷ್ಟು ಬೇಗ ಫೈನಾನ್ಷಿಯಲ್ ವಿಚಾರದಲ್ಲಿ ನೀವು ಬೆಳೀಲಿ. ಆಲ್ರೆಡಿ ಬೆಳೆದಿದ್ರೆ ಇನ್ನೂ ನೆಕ್ಸ್ಟ್ ಲೆವೆಲ್ಗೆ ಬೆಳೀಲಿ ಅಂತ ಆಶಿಸ್ತಾ ಈ ವಿಡಿಯೋನ ಇಲ್ಲಿಗೆ ಕನ್ಕ್ಲೂಡ್ ಮಾಡ್ತಾ ಇದ್ದೀನಿ. ಮತ್ತೆ ನಿಮ್ಮ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಜೈ ಹಿಂದ್. Investments in the securities market are subject to market risk. Read all the related documents carefully before investing.